ಆಫ್ ಸೋರ್ಟ್ಸ್ ಬಂದಿದೆ. ಯಾಕೋ ತುಂಬಾ ನೋವುಗಳಾಗಿರುವಂತಹದ್ದು ರೆಪ್ರೆಸೆಂಟ್ ಆಗಿದೆ. ಕೆಲವೊಬ್ಬರಿಗೆ ಬ್ಯಾಕ್ ಸ್ಟ್ಯಾಬಿಂಗ್ ಆಗಿರುವಂತಹದ್ದು ರೆಪ್ರೆಸೆಂಟ್ ಆಗಿದೆ. ಯಾಕೋ ಕೆಲವೊಬ್ಬರಿಗೆ ಕೆಲವೊಂದು ವಂಚನೆಗಳಾಗಿರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಆದ್ರಿಂದ ನೀವು ತುಂಬಾ ಬೇಜಾರಲ್ಲಿರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಲಾಸ್ಟಿನಲ್ಲಿ ಬಂದಿರುವಂತಹ ಕಾರ್ಡ್ಸ್ ಗಳು ಯಾವ್ದಪ್ಪ ಅಂದ್ರೆ 3 ಆಫ್ ಸೋರ್ಟ್ಸ್ ಬಂದಿದೆ. ನೆಕ್ಸ್ಟ್ ಕಾರ್ಡ್ ನೈಟ್ ಆಫ್ ಪ್ಯಾಂಟಿಕಲ್ಸ್ ಬಂದಿದೆ. 6 ಆಫ್ ಕಪ್ಸ್ ಬಂದಿದೆ. 3 ಆಫ್ ಸೋರ್ಟ್ಸ್ ನಿಮ್ಮ ಬಾಟಮ್ ಆಫ್ ದ ಡಕ್ನಲ್ಲಿ 10 ಆಫ್ ಸೋರ್ಟ್ಸ್ ಬಂದಿತ್ತು. ನೋವುಗಳಾಗಿದೆ, ಬ್ಯಾಕ್ ಸ್ಟ್ಯಾಬಿಂಗ್ ಅಂದ್ರೆ ಏನೋ ಕೆಲವು ವಂಚನೆಗಳು ನಿಮ್ಮ ಲವ್ ಲೈಫ್ ನ ವಿಚಾರವಾಗಿ ಆಗಿರುವಂತಹದ್ದು ಬಾಟಮ್ ಆಫ್ ದ ಡಕ್ನಲ್ಲಿ ಹೇಳಿದ್ದೆ. ರೀಸೆಂಟ್ ಪಾಸ್ಟ್ ನಲ್ಲಿ ನಿಮ್ಗೆ ಅಷ್ಟು ನೋವುಗಳಾಗಿರುವಂತಹದ್ದು, ಬೇಜಾರುಗಳಾಗಿರುವಂತಹದ್ದು, ನೀವು ಕೆಲವೊಂದು ರೀತಿಯ ಕೆಲವೊಬ್ರು ಅಳ್ತಾ ಇರುವಂತಹದ್ದು ಕೂಡ ಇಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ತುಂಬಾ ನೋವನ್ನ ಪಟ್ಟಿರುವಂತಹದ್ದು ನಿಮ್ಮ ಲವ್ ಲೈಫ್ ನ ವಿಚಾರವಾಗಿ ರೆಪ್ರೆಸೆಂಟ್ ಆಗ್ತಾ ಇದೆ. ನೆಕ್ಸ್ಟ್ ನಿಮ್ಗೆ ಸೆಕೆಂಡ್ ಕಾರ್ಡ್ ಬಂದಿರುವಂತಹದ್ದೇನು ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ನೈಟ್ ಆಫ್ ಪೆಂಟಿಕಲ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ನಿಮ್ಮ ಲವ್ ಲೈಫ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನವನ್ನ ಮಾಡಿದ್ರಿ. ಡೇ ಟು ಡೇ ದಿನ ಅದನ್ನ ಉಳಿಸ್ಕೊಬೇಕು, ಅದನ್ನ ಕಾಪಾಡ್ಕೋಬೇಕು, ಅದನ್ನ ನಾನು ಕಳ್ಕೋಬಾರ್ದು ಅನ್ನೋದು ನಿಮ್ಮ ರೀಸೆಂಟ್ ಪಾಸ್ಟ್ ನಲ್ಲಿ ನೀವು ತುಂಬಾ ಪ್ರಯತ್ನಗಳನ್ನ ಮಾಡಿದಿರಾ. ಆದ್ರೆ ಈ ನೈಟ್ ಆಫ್ ಪ್ಯಾಂಟಿಕಲ್ಸ್ ಏನಿದೆಯಲ್ಲ, ಇದರ ಕ್ಲಾರಿಫಿಕೇಶನ್ ಕಾರ್ಡ್ ಬಂದಿರುವಂತಹದ್ದು 4 ಆಫ್ ಕಪ್ಸ್ ಬಂದಿದೆ. ನಿಮ್ಮ ಪ್ರೀತಿ ಕೆಲವೊಬ್ಬರಿಗೆ ರಿಜೆಕ್ಷನ್ ಆಗಿರುವಂತಹ ಸಾಧ್ಯತೆಗಳಿರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕೋ ಕೆಲವೊಂದು ಪ್ರೀತಿಯಲ್ಲಿ ರಿಜೆಕ್ಷನ್ಸ್ ಅನ್ನ ಕಾಣಿಸ್ತಾ ಇದೆ. ಆ ರಿಜೆಕ್ಷನ್ ನಿಮ್ಗೆ ಈ ನೋವುಗಳಿಗೆ, ಅಳುವಿಗೆ, ಸಂಕಟಗಳಿಗೆ ಕಾರಣನೇ ನಿಮ್ಮ ಪಾಸ್ಟಿನಲ್ಲಿ ರಿಜೆಕ್ಷನ್, ನಿಮ್ಮ ಲವ್ನಲ್ಲಿ ರಿಜೆಕ್ಷನ್ ಆಗಿರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಮೇ ಬಿ ಇದು ತುಂಬಾ ಹಳೆಯ ಪ್ರೀತಿ ಇರಬಹುದು. ಸುಮಾರು ವರ್ಷಗಳಿಂದ ನೀವು ಪ್ರೀತಿಯನ್ನ ಮಾಡಿರುವಂತಹದ್ದು, ಅಥವಾ ಕೆಲವೊಬ್ಬರಿಗೆ ಚೈಲ್ಡ್ಹುಡ್ ಲವ್ ಅಂದ್ರೆ ತುಂಬಾ ಚಿಕ್ಕ ವಯಸ್ಸಿನಿಂದಲೂ ನೀವು ಅವ್ರನ್ನ ನೋಡ್ತಾ ಬಂದಿದ್ದೀರಾ. ಅಂತಹ ಕೆಲವೊಂದು ಪ್ರೀತಿಗಳು ಕೂಡ ರೆಪ್ರೆಸೆಂಟ್ ಆಗ್ತಾ ಇದೆ. ಮತ್ತೆ ಕೆಲವೊಬ್ಬರಿಗೆ ಈ ರಿಜೆಕ್ಷನ್ ಏನಿದೆಯಲ್ಲ, ಆ ರಿಜೆಕ್ಷನ್ಸ್ ಅನ್ನೇ ನೀವು ಹಳೆಯದನ್ನ ನೆನಪಿಸ್ಕೊಂಡು ನೀವು ಕೆಲವೊಂದು ರೀತಿಯ ನೋವುಗಳನ್ನ ಪಟ್ಟಿರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಡೇ ಟು ಡೇ ಅಲ್ಲಿ ಉಳಿಸ್ಕೊಳ್ಳೋ ಪ್ರಯತ್ನವನ್ನ ನೀವು ಮಾಡಿದ್ರಿ, ಆದ್ರೂ ಕೂಡ ನಿಮ್ಮ ಲವ್ ಲೈಫಿನಲ್ಲಿ ಯಾಕೋ ರಿಜೆಕ್ಷನ್ ಆಗಿರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಕೆಲವೊಂದು ರೀತಿಯ ಹಳೆಯ ವಿಚಾರಗಳನ್ನ ಮತ್ತೆ 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 ನೆನಪಿಸ್ಕೊಂಡು ಬೇಜಾರನ್ನ ಪಡ್ತಾ ಇರುವಂತಹದ್ದು ನಿಯರ್ ಪಾಸ್ಟಿನಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಅಟ್ ಪ್ರೆಸೆಂಟ್ ನಲ್ಲಿ ನಿಮ್ಗೆ ಬಂದಿರುವಂತಹದ್ದು ಡೆವಿಲ್ ಕಾರ್ಡ್, ಹೈ ಪ್ರಿಸ್ಟೆಸ್ ಕಾರ್ಡ್ ಅಂಡ್ ಲವ್ ಕಾರ್ಡ್ ಬಂದಿದೆ. ಯಾಕೆ ಹಳೆಯದನ್ನ ನೀವು ನೆನಪಿಸ್ಕೊಂಡು ಬೇಜಾರು ಮಾಡ್ಕೋತಾ ಇದ್ದೀರಾ ಅಂದ್ರೆ, ಡೆವಿಲ್ ಕಾರ್ಡ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಅಡಿಕ್ಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ತುಂಬಾ ಹಚ್ಕೊಂಡ್ಬಿಟ್ಟಿರೋದು, ಅವ್ರನ್ನ ಬಿಟ್ಟಿರೋಕ್ ಆಗೋದೇ ಇಲ್ಲ ನನಗೆ ಅನ್ನೋಂಥ ರೀತಿಯಲ್ಲಿ ಅಷ್ಟು ನೀವು ಅವ್ರನ್ನ ಪ್ರೀತಿಸ್ತಾ ಇರುವಂತಹದ್ದು, ಅಷ್ಟು ಅಡಿಕ್ಷನ್ ಆಗಿರುವಂತಹದ್ದು ಇಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ದ ಹೈ ಪ್ರಿಸ್ಟೆಸ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತದೆ. ಏನು ನಿಮ್ಮ ಮನಸ್ಸು ಹೇಳ್ತಾ ಇರುವಂತಹದ್ದು, ನಿಮ್ಗೆ ಏನಂತ ಹೇಳ್ತಾ ಇದೆ, ಇಲ್ಲ ನಾನು ಪ್ರೀತಿಸ್ತಾ ಇದ್ದೀನಿ, ಅವರು ಪ್ರೀತಿಸ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಮ ಮನಸ್ಸು ಪದೇ ಪದೇ ಹೇಳುವಂತದ್ದು. ಮತ್ತೆ ನಿಮ್ಮ ಮನಸ್ಸು ಅಥವಾ ಅಂತರಾತ್ಮ ಏನ್ ಹೇಳುತ್ತಲ್ಲ, ಆ ಅಂತರಾತ್ಮದ ಬಗ್ಗೆ ನೀವು ಹೆಚ್ಚು ಗಮನವನ್ನ ಕೊಡುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಅದಲ್ದಿರ ನಿಮ್ಮ ಲವ್ ಲೈಫ್ ನ ವಿಚಾರವಾಗಿ ನೀವು ತಿಳ್ಕೊಳ್ಳುವಂತಹ ವಿಷಯಗಳು ಇದೆ. ಸ್ವಲ್ಪ ತಿಳ್ಕೊಳ್ಳಿ. ನಿಮ್ಮ ಅಂತರಾತ್ಮ ಏನ್ ಗೈಡೆನ್ಸ್ ಕೊಡ್ತಾ ಇದೆಯೋ ಅದ್ರ ಬಗ್ಗೆ ಹೆಚ್ಚು ಗಮನವನ್ನ ಕೊಡ್ಬೇಕಾಗಿರುವಂತಹದ್ದು ಅಟ್ ಪ್ರೆಸೆಂಟ್ ನಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕೆ ಅಂದ್ರೆ ನೀವು ಇಲ್ಲಿ ಅಡಿಕ್ಷನ್ಸ್ ಅಲ್ಲಿ ಇದ್ದೀರಾ. ಈ ಅಡಿಕ್ಷನ್ ಅಲ್ಲಿ ಇದ್ದಾಗ ನಿಮ್ಗೆ ಬಿಟ್ಟಿರಕ್ ಆಗೋದೇ ಇಲ್ಲ ಅಂದಾಗ ಏನಾಗುತ್ತೆ, ಮತ್ತೆ ನೋವುಗಳು ಶುರುವಾಗೋ ಸಾಧ್ಯತೆಗಳಿದೆ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಹೈಪ್ರಿಸ್ಟ್ರೆಸ್ ಏನ್ ಹೇಳ್ತಾ ಇದ್ದಾರೆ, ಅಂತರಾತ್ಮದ ಮಾತನ್ನ ಕೇಳು, ನಾನು ಏನೋ ನಿಮ್ಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಕಿವಿಗೊಟ್ಟು ಕೇಳು ಅಂತ ಹೇಳ್ತಾ ಇರುವಂತದ್ದು. ಅಟ್ ಪ್ರೆಸೆಂಟ್ ನಲ್ಲಿ ನೀವು ಮಾಡ್ತಾ ಇರುವಂತದ್ದು ಕೆಲವೊಂದು ಅಂತರಾತ್ಮದ ಮಾತುಗಳನ್ನ ಕೇಳುವಂತಹ ಪ್ರಯತ್ನವನ್ನ ನೀವು ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ನಿಮ್ಮ ಲವ್ ಲೈಫಿನ ವಿಚಾರವಾಗಿ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳುವಂತಹದ್ದು ಇದೆ, ಕೆಲವೊಂದು ರಹಸ್ಯಗಳಿದೆ ಅನ್ನುವಂಥದ್ದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಯಾಕೆ ಅಂದ್ರೆ ಹೈ ಪ್ರಿಸ್ಟೆಸ್ ಕಾರ್ಡ್ ರೆಪ್ರೆಸೆಂಟೆಡ್ ಬೈ ಸೀಕ್ರೆಟ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಕೆಲವೊಂದು ವಿಚಾರಗಳನ್ನ ತಿಳ್ಕೊ ಕೆಲವೊಂದು ವಿಚಾರಗಳ ಬಗ್ಗೆ, ನಿನ್ನ ಲವ್ ಲೈಫಿನ ವಿಚಾರಗಳ ಬಗ್ಗೆ ಇನ್ನೂ ಸ್ವಲ್ಪ ವಿಚಾರಗಳನ್ನ ತಿಳ್ಕೊ ಅನ್ನೋದು ನಿಮ್ಮ ಅಂತರಾತ್ಮದ ಮಾತು ಹೇಳ್ತಾ ಇರುವಂತದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಲವರ್ ಕಾರ್ಡ್ ಬಂದಿದೆ, ಥರ್ಡ್ ಕಾರ್ಡ್. ಸೊ ಲವರ್ ಕಾರ್ಡ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ನೀವಿಬ್ರು ಒಂದು ರೀತಿಯ ಸೋಲ್ಮೇಟ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ, ಒಂದು ರೀತಿಯ ಬಾಂಡೇಜ್. ಯಾಕೆ ಈ ಅಡಿಕ್ಷನ್ ಬರುತ್ತೆ, ಒಂದು ರೀತಿಯ ಬಾಂಡೇಜ್ ಇರುವಂತಹದ್ದು, ತುಂಬಾ ಸಾಮರಸ್ಯ, ನಾವಿಬ್ರು ಬಿಟ್ಟಿರಕ್ ಆಗೋದಿಲ್ವೇನೋ, ನಾವಿಬ್ರು ಲವರ್ಸ್ ಅನ್ನೋ ತರ ನೀವು ಅಟ್ ಪ್ರೆಸೆಂಟಿನಲ್ಲಿ ಆಲೋಚನೆಗಳನ್ನ ಮಾಡ್ತಾ ಇರುವಂತದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ನೆಕ್ಸ್ಟ್ ನೀವು ಇಮಿಡಿಯೇಟ್ ಫ್ಯೂಚರ್ ನಲ್ಲಿ ಮಾಡುವಂತಹದ್ದೇನು, ನೀವು ಇಮಿಡಿಯೇಟ್ ಫ್ಯೂಚರ್ ನಲ್ಲಿ ನೀವು ಮಾಡುವಂತಹದ್ದು ಬಹಳ ಧೈರ್ಯದಿಂದ ಕೆಲವೊಂದು ನಿರ್ಣಯಗಳನ್ನ ನಿಮ್ಮ ಲವ್ ಲೈಫಿನ ವಿಚಾರವಾಗಿ ಮಾಡುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಆಲೋಚನೆ ಏನೋ ಮಾಡ್ತಾ ಇದ್ದಾರೆ,
ನಾನು ಧೈರ್ಯವಾಗಿ ಏನೋ ಕೆಲವೊಂದು ಆಲೋಚನೆಗಳನ್ನ ಮಾಡಬೇಕು, ಮುಂದೆ ಬರಬೇಕು ಅನ್ನುವಂತಹ ಇಂಡಿಪೆಂಡೆಂಟ್ ಆಗಿ ಕೆಲವು ನಿರ್ಧಾರಗಳನ್ನ ಮಾಡಬೇಕು ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ಬಂದಿರುವಂತದ್ದೇನು, ಟು ಆಫ್ ಕಪ್ಸ್, ಈಕ್ವಲ್ ಗಿವನ್ ಅಂಡ್ ಟೇಕ್. ಇದರಲ್ಲಿ ರೀತಿಯಲ್ಲಿ ಶೇರಿಂಗ್ ಅನ್ನೋದು ಇದೆ. ನಿಮ್ಮ ಪ್ರೀತಿಯಲ್ಲಿ ಒಂದು ಬಾಂಡೇಜ್ ಇದೆ, ಸಾಮರಸ್ಯ ಇದೆ, ಪ್ರೀತಿ ಇದೆ. ನೀವೇನ್ ಮಾಡ್ತಾ ಇದ್ದೀರಾ, ಇಮಿಡಿಯೇಟ್ ಫ್ಯೂಚರ್ ಅಲ್ಲಿ ಒಂದು ಆಕ್ಷನ್ ಅನ್ನ ತಗೋಬೇಕು, ಧೈರ್ಯವಾಗಿ ಮುನ್ನುಗ್ಗುವಂತ ಪ್ರಯತ್ನವನ್ನ ಮಾಡ್ತೀರಾ. ನೆಕ್ಸ್ಟ್ ಕಾರ್ಡ್ ಬಂದಿರುವಂತದ್ದು ಯಾವುದು, ಹ್ಯಾಂಗರ್ ಮ್ಯಾನ್ ಬಂದಿದೆ. ಏನೋ ಮಾಡ್ಬೇಕು ಅಂತ ಹೋಗ್ತೀರಾ, ಈಕ್ವಲ್ ಶೇರಿಂಗ್ ಅನ್ನ ಮಾಡ್ಕೋಬೇಕು, ನಮ್ಮ ಪ್ರೀತಿಯಲ್ಲಿ ಈಕ್ವಲ್ ಶೇರಿಂಗ್ ಅನ್ನ ಮಾಡ್ಕೋಬೇಕು ಅಂತ ಹೋಗ್ತೀರಾ. ಆದ್ರೂ ಕೂಡ ನೀವು ಅಲ್ಲಿ ಏನ್ ಮಾಡ್ತೀರಾ, ಪಾಸ್ ಮಾಡ್ತೀರಾ, ನಿಂತು ಬಿಡ್ತೀರಾ. ಅಯ್ಯೋ ಏನಾಗುತ್ತೋ ಏನೋ, ಇರು ಅಂತ ಉಲ್ಟಾ ಆಲೋಚನೆಯನ್ನ ಮಾಡ್ತೀರಾ. ಅದಕ್ಕೆ ನಿಮ್ಗೆ ಇಲ್ಲಿ ಕಾರ್ಡ್ ಬಂದಿರುವಂತದ್ದು ಏನಂದ್ರೆ, ಸರೆಂಡರ್ ಯುವರ್ ಫಿಯರ್ ಆಫ್ ಇಂಟಿಮಿಸಿ. ಓಪನ್ ಅಪ್ ಆಗೋದಕ್ಕೆ, ನೀವು ಆತ್ಮೀಯವಾಗಿ ಆಗೋದಕ್ಕೆ ನಿಮಗೆ ಭಯ ಇರುವಂತಹದ್ದೇ ಇಲ್ಲಿ ಪಾಸ್ಗೆ ಕಾರಣ. ಕೆಲವೊಂದು ರೀತಿಯ ವಿಚಾರಗಳಲ್ಲಿ ನೀವು ಭಯ ಪಡ್ತಾ ಇರುವಂತದ್ದೇ ನಿಮ್ಮ ಲವ್ ಲೈಫಿನಲ್ಲಿ ನಾನ್ ಆಕ್ಷನ್ ಅನ್ನ ರೆಪ್ರೆಸೆಂಟ್ ಮಾಡೋದು. ನಿಮ್ಗೆ ಏಂಜಲ್ ಗೈಡೆನ್ಸ್ ಏನ್ ಕೊಡ್ತಾರೆ ಅನ್ನೋದನ್ನ ನೋಡೋಣ. ಇಫ್ ಯು ಬಿಲೀವ್, ನಿಮ್ಗೆ ನಂಬಿಕೆ ಇದೆಯಾ, ನಿಮ್ಮ ಪ್ರೀತಿ ಮೇಲೆ ನಿಮ್ಗೆ ನಂಬಿಕೆ ಇದೆಯಾ, ಟೇಕ್ ಎ ಆಕ್ಷನ್ ಅನ್ನ ತಗೊಳ್ಳಿ. ಯಾಕೆ ಮುಂದೆ ಹೋಗ್ತೀರಾ, ಹಿಂದೆ ಬರ್ತೀರಾ, ಏನೋ ಮಾಡ್ಬೇಕಂತ ಬಹಳಷ್ಟು ರೆಡಿಯಾಗಿ ಈ ತರ ಮಾತಾಡ್ಬೇಕು, ಆ ತರ ಮಾತಾಡ್ಬೇಕು ಅಂತ ಹೋಗ್ತೀರಾ. ಆದ್ರೆ ಭಯ ಪಟ್ಕೊಂಡು ಮತ್ತೆ ವಾಪಸ್ ಹಿಂದಕ್ಕೆ ಬಂದ್ಬಿಡ್ತೀರಾ. ಏನು ಮಾಡಲ್ಲ, ನೀವು ಸುಮ್ನೆ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟೇ. ಆದ್ರೆ ನಿಮ್ಗೆ ಹೇಳ್ತಾ ಇರುವಂತದ್ದೇನು ಕಾರ್ಡು, ಇಫ್ ಯು ಬಿಲೀವ್, ನಿಮ್ಗೆ ನಿಮ್ಮ ಪ್ರೀತಿಯ ಮೇಲೆ ನಂಬಿಕೆ ಇದೆಯಾ, ಏನ್ ಮಾಡಿ, ಟೇಕ್ ಎ ಆಕ್ಷನ್ ಅನ್ನ ತಗೊಳ್ಳಿ. ಓಕೆನಾ? ಸೊ ಕಾಂಪ್ರಮೈಸ್ ಆಗುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದು ರೆಪ್ರೆಸೆಂಟ್ ಆಗ್ತಾ ಇದೆ.